ಗಂಗಾವತಿ ತಾಲೂಕಿನಲ್ಲಿರುವ ಟೋಲ್ಗೇಟ್ನವರು ರಸ್ತೆಯನ್ನ ಸುಧಾರಣೆ ಮಾಡದೆ ಹಾಗೆಯೇ ರಸ್ತೆ ಪಕ್ಕದ ಚರಂಡಿಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ದುರಸ್ತಿ ಮಾಡದೇ ಇರುವುದರಿಂದ ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆ ಇದೆ. ಆದ್ದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿರುವುದನ್ನು ಗಮನಿಸಿ ಸ್ವಂತ ಹಣದಲ್ಲಿ ವಡ್ಡರಹಟ್ಟಿಯಲ್ಲಿ ಚರಂಡಿಗಳನ್ನು ದುರಸ್ತಿ ಮಾಡಲಾಗಿದೆ ಎಂದು ಕರ್ನಾಟಕ ಪಬ್ಲಿಕ್ ಪವರ್ ಹೋರಾಟ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರೂ ಆಗಿರುವ ಹೈಕೋರ್ಟ್ ವಕೀಲರಾದ ಸಿ.ಆರ್.ಬಿ. ಪಾಟೀಲರು ತಿಳಿಸಿದ್ದಾರೆ. ಜನಸೇವೆ ಸಲುವಾಗಿಯೇ ಜನಸಂಪರ್ಕಕ್ಕಾಗಿ ವಡ್ಡರಹಟ್ಟಿಯಲ್ಲಿ ಜನಸಂಪರ್ಕ ಕಾರ್ಯಾಲಯವನ್ನ ತೆರೆಯಲಾಗಿದ್ದು, ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಸಮಸ್ತ ನಾಗರಿಕರು ಈ ಕಾರ್ಯಾಲಯಕ್ಕೆ ಆಗಮಿಸಿ ತಮ್ಮನ್ನು ಭೇಟಿ ಮಾಡಿ ಗ್ರಾಮಗಳ ಸಮಸ್ಯೆಯನ್ನ ಹೇಳಿದರೆ ಹೋರಾಟ ಮಾಡಿ ಜನರ ಸಮಸ್ಯೆಗೆ ಪರಿಹಾರ ಕೊಡಿಸುವುದಾಗಿ ಭರವಸೆ ನೀಡಿದರು. ಗಂಗಾವತಿ ತಾಲೂಕಿನಲ್ಲಿರುವ ಟೋಲ್ಗೇಟ್ನವರು ರಸ್ತೆ ಅಭಿವೃದ್ಧಿ ಮತ್ತು ರಸ್ತೆ ಪಕ್ಕದ ಚರಂಡಿಗಳನ್ನು ವೈಜ್ಞಾನಿಕವಾಗಿ ದುರಸ್ತಿ ಮಾಡದೆ ನಿರ್ಲಕ್ಷ್ಯ ವಹಿಸಿದ್ದು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. 2028ರ ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ನಡೆಯುವ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದು ಸಮಸ್ತ ನಾಗರಿಕರು ಬೆಂಬಲಿಸುವಂತೆ ಅವರು ಕೋರಿದರು. ನಮಸ್ಕಾರ, ನಾನು ನಿಮ್ಮ ಪ್ರೀತಿ ಆರ್.ಬಿ. ಪಾಟೀಲ್. ಇಲ್ಲಿ ವಡ್ಡರಹಟ್ಟಿ ಗ್ರಾಮ, ಗಂಗಾವತಿ ತಾಲೂಕಿನ ವಡ್ಡರಹಟ್ಟಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ರಸ್ತೆ ಬದಿಯಲ್ಲಿರುವ ಚರಂಡಿ ಸುಮಾರು ವರ್ಷಗಳಿಂದ ನೆಲೆ ಗುದಿ ಬಿದ್ದಿತ್ತು. ಅಂದರೆ ಅದು ಆಳ ಸ್ವರೂಪದಲ್ಲಿತ್ತು. ಅದನ್ನು ಸುಮಾರು ಸಾರ್ವಜನಿಕರು ಗ್ರಾಮ ಪಂಚಾಯತ್ಗೆ ಒಂದು ಮನವಿಯನ್ನು ಕೊಟ್ಟರು ಮತ್ತು ಟೋಲ್ ಗೇಟ್ ಅವ್ರಿಗೆ ಬರ್ತಿದ್ದು ಎಲ್ಲ ಡ್ರೈನೇಜ್ ಎಲ್ಲ ಟೋಲ್ ಗೇಟ್ಗೆ ಸಂಬಂಧಪಟ್ಟಿದ್ದು. ಈ ಟೋಲ್ ಗೇಟ್ನವರು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಕಾನೂನು ಪ್ರಕಾರ ಅವರಿಗೆ ಟೋಲ್ ಗೇಟ್ ಒಂದು ಅಲರ್ಟ್ ಆಗಿರುತ್ತದೆ. ಅಲರ್ಟ್ ಆಗಬೇಕಾದ್ರೆ ಅವ್ರಿಗೆ ಕೆಲವು ಷರತ್ತುಗಳು ವಿಧಿಸಿರ್ತಾರೆ. ಈ ಅಕ್ಕಪಕ್ಕದ ಚರಂಡಿಗಳನ್ನು ಸ್ವಚ್ಛಗೊಳಿಸಬೇಕು ಮತ್ತು ಜಾನುವಾರುಗಳು ಈ ಹೈವೇ ರೋಡಿಗೆ ಬರದಂತೆ ಪಕ್ಕದಲ್ಲಿ ಇದನ್ನು ಜಾಲರಿ ಹಾಕಬೇಕು ಮತ್ತು ಮಧ್ಯದಲ್ಲಿ ಇದು ಏನು ನಮ್ಮ ರೋಡ್ ಬ್ರೇಕರ್ ಥರ ಟ್ರ್ಯಾಕ್ ರೆಡಿ ಮಾಡಬೇಕು. ಮೂರನೇದಾಗಿ ಸ್ಟ್ರೀಟ್ ಲೈಟ್ಗಳು ಈ ಗ್ರಾಮ ಸ್ಟಾರ್ಟಿಂಗ್ಲಿಂದ ಹಿಡಿದು ಅಪ್ ಟು ಟೋಲ್ ಗೇಟ್ವರೆಗೆ ಇವರು ಸ್ಟ್ರೀಟ್ ಲೈಟ್ಗಳು ಹಾಕಬೇಕು. ಆದರೆ ಈ ಟೋಲ್ ಗೇಟ್ನವರು ಯಾವುದೇ ಒಂದು ಸರ್ಕಾರದ ಕಾನೂನುಗಳನ್ನು ಪಾಲನೆ ಮಾಡದೆ ಸರ್ಕಾರದ ಕಾನೂನುಗಳನ್ನು ಗಾಳಿಗೆ ತೂರಿ ಅವರು ಕೇವಲ ಸ್ವಯಾರ್ಜಿತ ಲಾಭ, ಅಂದರೆ ಪ್ರತಿದಿನ ಇಲ್ಲಿ ವಾಹನಗಳ ದಟ್ಟ ಸಂಚಾರಣೆಯಿಂದ ಇದು ಸ್ಟೇಟ್ ಹೈವೇ ಆಗಿರೋದ್ರಿಂದ ಪ್ರತಿದಿನ ಸುಮಾರು 30 ಲಕ್ಷವರೆಗೆ ಇವರು ಟೋಲ್ ಒಂದು ಕಲೆಕ್ಷನ್ ಮಾಡ್ತಾರೆ. ಅಂದರೆ ತಿಂಗಳಿಗೆ ನೀವು ಲೆಕ್ಕ ಹಾಕಿ ಒಂದು ದಿನಕ್ಕೆ 30 ಲಕ್ಷ ಅಂದರೆ ಸುಮಾರು 10-12 ಕೋಟಿ ರೂಪಾಯಿ ಕಲೆಕ್ಷನ್ ಆಗುತ್ತೆ. ಆದರೆ ಇವರು ಸರ್ಕಾರದ ಷರತ್ತುಗಳ ಅನುಸಾರವಾಗಿ ಚರಂಡಿಗಳನ್ನು ಸ್ವಚ್ಛ ಮಾಡುವುದು, ಸ್ಟ್ರೀಟ್ ಲೈಟ್ಗಳನ್ನು ಹಾಕುವುದು ಮತ್ತು ರಸ್ತೆ ಉದ್ದಕ್ಕೂ ಎಲ್ಲ ಹಂಪ್ಸ್ಗಳು, ಇವು ತೆಗ್ಗುಗಳು, ಗುಂಡಿಗಳು, ಈ ಗುಂಡಿಗಳನ್ನು ಮುಚ್ಚಬೇಕು. ಇವರು ಯಾವುದೇ ರೀತಿ ಕೆಲಸಗಳನ್ನೇ ಮಾಡದೆ ಸುಮಾರು 6 ವರ್ಷಗಳಿಂದ ಇದೇ ರೀತಿಯಾಗಿ ಸಾರ್ವಜನಿಕರ ಹಣವನ್ನು ಲೂಟಿ ಮಾಡುತ್ತಾ ಸಾರ್ವಜನಿಕರಿಗೆ ಯಾವುದೇ ರೀತಿಯ ಒಂದು ಸುರಕ್ಷಿತ ನಿಯಮಗಳನ್ನು ಪಾಲನೆ ಮಾಡದೆ ಇವರು ಉದ್ದಟತನ ತೋರುತ್ತಾರೆ. ಇದರ ವಿರುದ್ಧ ಯಾರೇ ಪ್ರಶ್ನೆ ಮಾಡಿದರೆ ಅವರ ಮೇಲೆ ಸುಳ್ಳು ಪ್ರಕರಣಗಳನ್ನು ದಾಖಲು ಮಾಡುವುದು ಮತ್ತು ಪೊಲೀಸ್ ಇಲಾಖೆಯನ್ನೇ ಇವರು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ. ಹಾಗಾಗಿ ಟೋಲ್ ಗೇಟ್ ವಿರುದ್ಧ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ತಗೋಬೇಕು ಮತ್ತು ಈ ಸಾರ್ವಜನಿಕರಿಗೆ ಈ ಚರಂಡಿಯನ್ನು ಸ್ವಚ್ಛ ಆಗಲಿಲ್ಲ ಅಂದರೆ ಸಾರ್ವಜನಿಕರಿಗೆ ಅನಾರೋಗ್ಯ, ಅಸ್ತಮ, ಡೆಂಗಿ, ಜ್ವರ, ಇನ್ನಿತರೆ ಮಾರಣಾಂತಿಕ ಕಾಯಿಲೆಗಳು ಬರುವ ಸೂಚನೆಗಳು ನನಗೆ ಕಂಡಿರುವುದರಿಂದ ನಾನೇ ನಮ್ಮ ಸ್ವತಃ ಬಿ.ಆರ್. ಪೊಲೀಸ್ ಪಾಟೀಲ್ ಫೌಂಡೇಶನ್ ಹಾಗೂ ಆಲ್ ಇಂಡಿಯಾ ಮಜ್ದೂರ್ ಯೂನಿಯನ್ ಸಂಸ್ಥೆ ನ್ಯೂ ಡೆಲ್ಲಿ ಮತ್ತು ಪಬ್ಲಿಕ್ ಪವರ್ ಹೋರಾಟ ಸಮಿತಿಯ ವತಿಯಿಂದ ನಾನೇ ಸ್ವತಃ ಖರ್ಚಿನಿಂದ ಈ ಚರಂಡಿಗಳನ್ನು ಸ್ವಚ್ಛ ಮಾಡ್ತಾ ಇದ್ದೇನೆ. ಇದರ ಉದ್ದೇಶ ಇಷ್ಟೇ, ಇಡೀ ನಮ್ಮ ಭಾರತದ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ರಾಜರು, ಪ್ರಜೆಗಳೇ ಕಿಂಗ್ ಆಗಿರೋದ್ರಿಂದ ಆ ಪ್ರಜೆಗಳ ಆರೋಗ್ಯ ಚೆನ್ನಾಗಿರಬೇಕೆಂಬ ಸದುದ್ದೇಶದಿಂದ ಸಾರ್ವಜನಿಕರ
ಸಾರ್ವಜನಿಕರ ಸೇವೆಯೇ ಜಗಜ್ಯೋತಿ ಬಸವೇಶ್ವರ ಸೇವೆಯಿಂದ ನಾನು ಭಾವಿಸಿ ಈ ಒಂದು ಸೇವೆಯನ್ನು ಮಾಡುತ್ತಿದ್ದೇನೆ. ಆದ ಕಾರಣ ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಎಚ್ಚೆತ್ತುಕೊಂಡು ಈ ಒಂದು ನಾಗರಿಕರ ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಂಡು ತಾವು ಪಂಚಾಯತಿ ವತಿಯಿಂದ ಈ ಸೇವೆ ಮಾಡಬೇಕಂತ ಹೇಳುತ್ತಾ, ಇದನ್ನು ತಾವೇನಾದರೂ ನೆಗ್ಲಿಜೆನ್ಸ್ ಮಾಡಿದರೆ ಇಡೀ ಟೋಲ್ ಗೇಟ್ ಬಂದ್ ಮಾಡಿ ನಾವು ಧರಣಿ ಮಾಡುತ್ತೇವೆಂದು ಹೇಳಿ ಎಚ್ಚರಿಕೆಯನ್ನು ನೀಡುತ್ತಿದ್ದೇನೆ. ಈ ಒಂದು ವಿಷಯ ಇಷ್ಟೇ, ಸಾರ್ವಜನಿಕರ ಆರೋಗ್ಯವೇ ನಮ್ಮ ಒಂದು ಧ್ಯೇಯ ಆಗಿರುವುದರಿಂದ ಈ ಒಂದು ಸೇವೆ ಮಾಡಿರುತ್ತೇವೆ. ಇನ್ನು ಮುಂದೆ ಇಡೀ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲೇ ಸಾರ್ವಜನಿಕರ ತೊಂದರೆ ಆದರೆ ನಾನು ಸ್ವಯಾರ್ಜಿತ ಸೇವೆ ಮಾಡುತ್ತೇನೆ, ಸ್ವಯಂ ಸೇವೆ ಮಾಡುತ್ತೇನೆ ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ರಾಜ್ ಪಾಟೀಲ್ ಬೆಳೆ ಕೆಲಸ ಮಾಡ್ತಾರೆ. ರೋಡ್ ಆಗಲಿ ಗಟ್ರ ಆಗಲೆಲ್ಲ ನೋಡ್ತಾರೆ ರೀ. ಸ್ವಂತ ಕೆಲಸ ಮಾಡ್ತಾರೆ. ಒಡ್ರಟ್ಟಿ ತಾಲೂಕು ಒಡ್ರಟ್ಟಿ ಎಲ್ಲ ಮಾಡಕತ್ತಾರೆ. ಚಂದ ನಾವು ತಮ್ಮ ಸ್ವಂತ ಲೆಕ್ಕ ಮಾಡಕತ್ತೀವಿ. ನಮಸ್ತೆ. ಇದನ್ನು ಸ್ವಲ್ಪ ಈಗ ಗಟರ್ ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಮರ್ಮಾಗಿಸಿ ಸ್ವಲ್ಪ ಒಂದು ಕ್ಲೀನ್ ಮಾಡಿದ್ರೆ ಇವ್ರಿಗೆ ಇಲ್ಲಿ ಇದ್ದವ್ರಿಗೆ ಸ್ವಲ್ಪ ತೊಂದರೆ ಆಗ್ಬೋದು ಅಂತಂದು ನಾವು ಮಾಡ್ತೀವಿ. ಸರ್, ನಮ್ಮ ಸರ್ ಆರ್ ವಿ ಪಾಟೀಲ್ ಸರ್ ಇದು ಒಂದು ಸಾರ್ವಜನಿಕರ ಕುಂದುಕೊರತೆಗಳು ನಿಯೋಗಿಸಲು ಇದೊಂದು ಆಫೀಸ್ ಮಾಡಿದ್ದಾರೆ. ತಾವು ಯಾವುದೇ ಸಾರ್ವಜನಿಕರ ತೊಂದರೆಗಳಿರ್ಬೋದು, ಇಲ್ಲಿ ಬಂದು ನೀವು ಕಂಪ್ಲೇಂಟ್ ಮಾಡಿದ್ರೆ ನಮ್ಮ ಸರ್ ಅದರ ಬಗ್ಗೆ ಎಲ್ಲ ಸೊಲ್ಯೂಷನ್ ತೆಗೆದು ಅದಕ್ಕೆ ಸಂಬಂಧಪಟ್ಟ ಇಲಾಖೆಗಳಿಗೆ ಅವರು ಮಾರ್ಗಸೂಚನೆ ಮಾಡಿ ಅದನ್ನು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ. ಆದ್ದರಿಂದ ತಾವು ನಮಗೆ ಸಹಕರಿಸಬೇಕು. ಆಮೇಲೆ ಇಲ್ಲಿ ಒಡ್ರಟ್ಟಿ ಗ್ರಾಮದಲ್ಲಿ ಭಾಳ ತೊಂದರೆಯಾಗಿತ್ತು. ಎಲ್ಲರೂ ಸಾರ್ವಜನಿಕರಿಗೂ ಭಾಳ ಒಂದು ಆರೋಗ್ಯದ ಸಮಸ್ಯೆ ಆಗಿದ್ದರಿಂದ ಅವರು ಎಲ್ಲ ಕ್ಲೀನ್ ಮಾಡಿಸಿ, ತಮ್ಮ ಸ್ವಂತ ಖರ್ಚಿನಿಂದ ಕ್ಲೀನ್ ಮಾಡಿಸಿ ಎಲ್ಲರಿಗೂ ಟೋಲ್ಗೇಟ್ ಅವ್ರಿಗೂ ತಿಳಿಸಿದ್ದಾರೆ. ಅವ್ರಿಗೂ ಸಿಮೆಂಟ್ ಬ್ಲಾಕ್ಸ್ ಹಾಕ್ಸ್ಬೇಕು, ಗಟ್ರ ಮೇಲೆ ಹಾಕ್ಸಿದ್ರೆ ಸ್ವಚ್ಛತೆ ಇರುತ್ತೆ ಅಂತ ಹೇಳಿದ್ದಾರೆ. ಇವಾಗ ಅದನ್ನು ಅವ್ರು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸರ್ ತಮ್ಮ ಸ್ವಂತ ಖರ್ಚಿನಿಂದ ಎಲ್ಲ ಇದನ್ನು ಕ್ಲೀನ್ ಮಾಡಿಸಿ ಒಂದು ಆರೋಗ್ಯಪೂರ್ಣ ವಾತಾವರಣ ಇರಲಿ ಅಂತೇಳಿ ಸರ್ ಇದನ್ನು ಈ ಸಂಬಂಧಪಟ್ಟ ಇಲಾಖೆಗೆ ತಿಳಿಸಿ ತಾವು ತಮ್ಮ ಸ್ವಂತ ಖರ್ಚಿನಿಂದ ಮಾಡಿದ್ದಾರೆ. ತಾವು ಯಾವುದೇ ಸಮಸ್ಯೆಗಳಿದ್ದರೂ ಬಂದು ಇಲ್ಲಿ ತಮ್ಮ ಸಮಸ್ಯೆಗಳನ್ನ ಹೇಳಿದರೆ ನಮ್ಮ ಸರ್ ಕಡೆಯಿಂದ ನಾವು ಆದಷ್ಟು ನಿಮಗೆ ಪರಿಹಾರ ಕೊಡಿಸ್ತೀವಿ. ಇದು ತಮ್ಮ ಸಮಸ್ಯೆಗಳಿಗೆ ನಾವು ಸ್ಪಂದಿಸ್ತೀವಿ ಅಂತೇಳಿ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ.